ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು ಮೊದಲ ಅಧ್ಯಯನ ಸಾಮಾಜಿಕ ಶಾಸ್ತ್ರದಲ್ಲಿ ಅರ್ಥ, ಸ್ವರೂಪಗಳು ಹಾಗೆ ಈ ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ ಈಗಾಗಲೇ ತಿಳಿದುಕೊಂಡಿದ್ದೀರಾ. ವಿದ್ಯಾರ್ಥಿಗಳೇ, ಇಂದು ನಾವು ಈ ನಿಮ್ಮ ಪ್ರಥಮ PUCಯ ಮೂರನೇ ಅಧ್ಯಾಯ, ಸಮಾಜಶಾಸ್ತ್ರದಲ್ಲಿ ಬರುವಂಥ ಮೂರನೇ ಅಧ್ಯಾಯ ಅಂದಾಗ ಈ ಸಾಮಾಜಿಕ ಪ್ರಕ್ರಿಯೆಗಳು, ಈ ಸಾಮಾಜಿಕ ಪ್ರಕ್ರಿಯೆ ಅಂದರೆ ಏನು, ಇದರ ಅರ್ಥ ಹಾಗೆ ಅದರ ಲಕ್ಷಣಗಳು, ಅದರ ವಿಧಗಳ ಬಗ್ಗೆ ನಾವೆಲ್ಲ ಈ ಅಧ್ಯಾಯದಲ್ಲಿ ತಿಳ್ಕೊಳ್ಬೋದು. ಅಂದರೆ ಇಲ್ಲಿ ಪ್ರಕ್ರಿಯೆ ಅಂದಾಗ ನಾವು ಫಸ್ಟ್ ನೋಡ್ಬೋದು ಸಾಮಾಜಿಕ ಅಂತ್ಯಕ್ರಿಯೆಯ ಅರ್ಥವನ್ನು ನೋಡ್ಬೋದು. ಏನಪ್ಪ ಸಾಮಾಜಿಕ ಅಂತ್ಯಕ್ರಿಯೆಯ ಅರ್ಥ ಅಂತ, ಇಲ್ಲಿ ಪರಸ್ಪರ ಸಮಾಜ ಹುಟ್ಟುಕೊಳ್ಳಿಕ್ಕೆ ಕಾರಣರಾದಂಥ ವ್ಯಕ್ತಿಗಳು ಇಲ್ಲಿ ಪರಸ್ಪರ ಒಡನಾಟ ನಡೆಸುವುದನ್ನು, ಸಮಾಜದ ಹುಟ್ಟಿಗೆ ಕಾರಣರಾದಂಥ ವ್ಯಕ್ತಿಗಳು ಪರಸ್ಪರ ಒಡನಾಟ ನಡೆಸುವಂತಹ ಕ್ರಿಯೆಯನ್ನು ಅಥವಾ ನಡೆಸುವುದನ್ನು ಸಾಮಾಜಿಕ ಅಂತ್ಯಕ್ರಿಯೆ ಅಂತ ಕರಿತೀವಿ. ನೆನಪಿರಲಿ ವಿದ್ಯಾರ್ಥಿಗಳು, ಸಾಮಾಜಿಕ ಅಂತ್ಯಕ್ರಿಯೆ ಅಂದರೆ ಇಷ್ಟನೇ, ಸಮಾಜ ನಿರ್ಮಿತಿಗೆ, ಸಮಾಜ ಹುಟ್ಕೊಳ್ಳಿಕ್ಕೆ ಕಾರಣರಾದಂಥ ವ್ಯಕ್ತಿಗಳು, ಮನುಷ್ಯರು ಅಂತ ಹೇಳ್ತೀವಿ. ಈ ಮಾನವ ಸಮಾಜ, ಈ ಮಾನವ ಸಮಾಜ, ಈ ಮನುಷ್ಯರು ಪರಸ್ಪರ ಒಡನಾಟ, ಇಲ್ಲಿ ಒಬ್ರಿಗೊಬ್ರು ಕೊಡು ಮತ್ತು ತೆಗೆದುಕೊಳ್ಳುವಿಕೆ ಕ್ರಿಯೆಗಳಲ್ಲಿ, ಅಂತ್ಯಕ್ರಿಯೆ ಅಂದಾಗ ಕ್ರಿಯೆ ಚಟುವಟಿಕೆಗಳಲ್ಲಿ ಪರಸ್ಪರ ಒಬ್ರಿಗೊಬ್ರು ಕೂಡ ತೊಡಗಿರುವಂತಹ ಅಥವಾ ಒಡನಾಟ ನಡೆಸುವುದನ್ನು ಸಾಮಾಜಿಕ ಅಂತ್ಯಕ್ರಿಯೆ ಅಂತ ನಾವಿಲ್ಲಿ ಕರಿತೀವಿ. ಅಂದರೆ ಈ ಒಡನಾಟದಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ. ಈ ಒಡನಾಟದಲ್ಲಿ, ಅಂತ್ಯಕ್ರಿಯೆಯಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಒಡನಾಟದಲ್ಲಿ ಯಾವ ರೀತಿಯಲ್ಲಿ ಆಗಿರ್ಬೋದು, ಉದಾಹರಣೆ ನಾವೇನಾದರೂ ಕೇಳ್ತಾ ಹೋಗ್ತೀವಿ, ಅವರು ನಮಗೆ ಕೊಡ್ತಾರೆ. ಹಾಗೆ ಜಗಳವನ್ನು ಮಾಡ್ತೀವಿ, ಅವರು ಕೂಡ ಜಗಳ ಆಡ್ತಾರೆ, ಹೊಡೆದಾಡ್ತಾರೆ, ಹಾಗೆ ಯುದ್ಧವನ್ನು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಪ್ರೀತಿಯಿಂದ ಮಾತಾಡಿಸ್ತಾ ಹೋಗ್ತಾರೆ, ವಿಶ್ವಾಸಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಸಹಕಾರವನ್ನು ನೋಡ್ತಾ ಹೋಗ್ತೀವಿ, ಒಬ್ಬರಿಗೊಬ್ಬರು ಸಹಾಯ ಅಂತ ಕರಿತೀವಿ. ಆ ಸಹಾಯ ಆಗಿರ್ಬೋದು ಅಥವಾ ಸಹಕಾರ, ಕೆಲಸವನ್ನು ಜೊತೆ ಕೂತ್ಕೊಂಡು ಸೇರಿಕೊಂಡು ಸಮಾಜದಲ್ಲೇ ಮಾಡ್ತಾ ಹೋಗ್ತಾರೆ. ಊಟವನ್ನು ಮಾಡೋದು, ಅಡುಗೆ ಮಾಡೋದು, ಹೊಲದಲ್ಲಿ ದುಡಿಮೆ ಮಾಡುವುದು, ಇವೆಲ್ಲವೂ ಕೂಡ ಈ ಸಮಾಜಶಾಸ್ತ್ರದಲ್ಲಿ ಈ ಸಾಮಾಜಿಕ ಅಂತ್ಯಕ್ರಿಯೆಯಲ್ಲಿ ನಾವಿಲ್ಲಿ ನೋಡ್ಬೋದು. ಇದಷ್ಟೇ ನಾವು ಅಂತ್ಯಕ್ರಿಯೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಲ್ಲಿ ಪರಸ್ಪರ ಮನುಷ್ಯರು ಒಬ್ಬರ ಮೇಲೆ ಇನ್ನೊಬ್ಬರು ಪ್ರಭಾವವನ್ನು ಬೀರ್ತಾ ಹೋಗ್ತಾರೆ. ಉದಾಹರಣೆಗೆ ನೋಡಿದ್ರೆ ಪರಸ್ಪರ ಇಲ್ಲಿ ಮನುಷ್ಯ ಮಾತನಾಡ್ತಾ ಹೋಗ್ತಾರೆ. ಒಬ್ಬನೇ ಮಾತಾಡೋದಿಲ್ಲ, ಇಬ್ಬರು ಮೂವರು ಕೂತ್ಕೊಂಡು ಮಾತಾಡ್ತಾ ಹೋಗ್ತಾರೆ. ಹಾಗೆ ಆಟವನ್ನು ಆಡ್ತಾರೆ, ಜೊತೆಗೆ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಹರಟೆಯನ್ನು ಹೊಡೆಯುವಂಥದ್ದು, ಆಟವನ್ನು ಆಡೋದು. ಹಾಗೆ ಸಹಕಾರದಿಂದ ಕೂಡಿ ಕೆಲಸವನ್ನು ಮಾಡ್ತಾರೆ. ನಾನು ಹೇಳಿದಂಗೆ ಎಲ್ಲರೂ ಕೂಡ ಒಟ್ಟುಗೂಡಿ ಕೆಲಸವನ್ನು ಮಾಡ್ತಾರೆ. ಜಮೀನಿನಲ್ಲಿ ಆಗಿರ್ಬೋದು ಅಥವಾ ಮನೆಗಳಲ್ಲಿ, ಕಾರ್ಖಾನೆ, ಕಂಪನಿಗಳಲ್ಲಿ, ಹೀಗೆ ತಮ್ಮದೇ ಆದಂಥ ರೀತಿಯಲ್ಲಿ ಕೆಲಸವನ್ನು ಮಾಡೋ ಮೂಲಕ ಇಲ್ಲಿ ಪೈಪೋಟಿಯನ್ನು ನಡೆಸ್ತಾ ಹೋಗ್ತಾರೆ. ನಾನು ಚೆನ್ನಾಗಿ ದುಡಿಬೇಕು, ನಾನು ಹೆಚ್ಚು ಬೆಳೆಯನ್ನು ಬೆಳಿಬೇಕು, ನಾನು ಹೆಚ್ಚು ಶ್ರೀಮಂತನಾಗಬೇಕು, ಹೆಚ್ಚು ಆದಾಯವನ್ನು ಸಂಪಾದನೆ ಮಾಡಬೇಕು, ಎಲ್ರಿಗಿಂತಲೂ ಕೂಡ ನಾನು ಚೆನ್ನಾಗಿರ್ಬೇಕು ಅನ್ನುವಂಥ ಪೈಪೋಟಿಯನ್ನು ಕೂಡ ಇಲ್ಲಿ ನಡೆಸ್ತಾ ಹೋಗ್ತಾರೆ. ಹಾಗೆ ಈ ಕ್ರಿಯೆ, ಅಂತ್ಯಕ್ರಿಯೆಯಲ್ಲಿ ಪರಸ್ಪರ ಸುಖ ದುಃಖಗಳನ್ನು ಹಂಚಿಕೊಳ್ಳಲು, ಇಲ್ಲಿ ಸುಖ ದುಃಖಗಳನ್ನು ಕೂಡ ಹಂಚಿಕೊಳ್ತಾ ಹೋಗ್ತಾರೆ. ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು, ಹಾಗೆ ಈ ದುಃಖಗಳನ್ನು ಹಂಚಿಕೊಳ್ತಾ ಹೋಗ್ತಾರೆ. ಇಲ್ಲ ಅಂದರೆ ಏನು ಮಾಡ್ತಾರೆ, ಸುಖ ದುಃಖ ಇಲ್ಲಾಂದ್ರೂ ಕೂಡ ಪರಸ್ಪರ ಜಗಳವನ್ನು ಮಾಡ್ತಾ ಹೋಗ್ತಾರೆ. ಸಮಾಜದಲ್ಲಿ ಪರಸ್ಪರ ಈ ಜಗಳ ಆಡುವುದು ಕೂಡ ಒಂದು ಅಂತ್ಯಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಪರಸ್ಪರ ಒಡನಾಟದಲ್ಲಿ ತೊಡಗಿದಾಗ ಮಾತ್ರ ಸಮಾಜವೆಂಬುದು ರೂಪುಗೊಳ್ಳಿಕ್ಕೆ ಸಾಧ್ಯ. ಈ ಸಮಾಜ ಹುಟ್ಕೊಳ್ಳಿಕ್ಕೆ ಏನಪ್ಪ ಕಾರಣ ಅಂದಾಗ ಮನುಷ್ಯರು ಪರಸ್ಪರ ಒಡನಾಟದಲ್ಲಿ ತೊಡಗಿಕೊಂಡಾಗ ಮಾತ್ರವೇ ಈ ಸಮಾಜವನ್ನು ಹುಟ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಈ ಸಮಾಜ ಹುಟ್ಕೊಳ್ಳಿ ಮೇಲೆ ಅವರದೇ ಆದಂಥ ಜನರನ್ನು ಒಳಗೊಂಡಿರುತ್ತೆ. ಆ ಜನರಲ್ಲಿ ತಮ್ಮದೇ ಆದಂಥ ಸಮುದಾಯಗಳು ಹುಟ್ಕೊಳ್ತಾ ಹೋಗ್ತವೆ. ಈ ಅಂತ್ಯಕ್ರಿಯೆಗಳು ಏರ್ಪಟ್ಟಾಗ ಮಾತ್ರ ಪ್ರೀತಿ, ವಿಶ್ವಾಸ, ಸಹಕಾರ, ಹೊಂದಾಣಿಕೆ, ಹಾಗೆ ಕೂಡಿ ದುಡಿಯುವುದಾಗಿರ್ಬೋದು, ಮಾತನಾಡುವುದು, ಆಟ ಆಡುವುದು, ಇವೆಲ್ಲವೂ ಸಮಾಜದಲ್ಲಿ ಜನರೊಂದಿಗೆ ಏರ್ಪಟ್ಟಾಗ ಮಾತ್ರ ಅವರಲ್ಲಿ ಸಮಾಜ ಅನ್ನೋದು ಹುಟ್ಕೊಳ್ತಾ ಹೋಗುತ್ತೆ. ಹಾಗೆ ಸಾಮುದಾಯಿಕ ಭಾವನೆ ಕೂಡ ಹುಟ್ಕೊಳ್ತೇವೆ. ಯಾಕೆಂದರೆ ನಾವೆಲ್ಲ ಒಂದು, ನಮ್ಮ ಜನ, ನಾವು ಎನ್ನುವಂಥ ಭಾವನೆ ಅವರಲ್ಲಿ ಮೂಡಬೇಕಾದ್ರೆ ಪರಸ್ಪರ ಅಂತ್ಯಕ್ರಿಯೆಗಳು ಏರ್ಪಡಬೇಕು. ಇಲ್ಲಿ ಜಗಳ ಆಡಬೇಕು, ಪೈಪೋಟಿಗಳನ್ನು ನಡೀಬೇಕು, ಸ್ಪರ್ಧೆಯನ್ನು ಹುಟ್ಕೊಳ್ತಬೇಕು, ಹೊಂದಾಣಿಕೆಗಳನ್ನು ಮಾಡ್ಕೋಬೇಕು, ವ್ಯಾಪಾರದಲ್ಲಿ ಹೆಚ್ಚು ನಾವು ಆದಾಯವನ್ನು ಗಳಿಸುವಂಥದ್ದಾಗಿರ್ಬೋದು. ಇವೆಲ್ಲವೂ ಕೂಡ ಒಟ್ಟಿಗೆ ಈ ಸಮಾಜದಲ್ಲಿ ಇದ್ದರೆ ಮಾತ್ರ ಸಮಾಜ ಅನ್ನೋದು ಹುಟ್ಕೊಳ್ತಾ ಹೋಗುತ್ತೆ.
ಆ ಸಮಾಜದ ಜೊತೆಯಲ್ಲಿ ಸಮುದಾಯವು ಕೂಡ ಬೆಳೀತಾ ಹೋಗುತ್ತೆ. ನಾವು ನಮ್ಮವರೆಂಬ ಭಾವನೆ ಅವ್ರಲ್ಲಿ ಆಟೋಮೆಟಿಕ್ಕಾಗಿ ಮೂಡಲಿಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಈ ಸಮಾಜದಲ್ಲಿರೋದಂದರೆ ಸಾಮಾಜಿಕ ಅಂತಕ್ರಿಯೆ ಅನ್ನೋದು ಒಂದು ಮೂಲ ಪ್ರಮುಖ ಅರ್ಥವನ್ನು ಸೂಚಿಸುತ್ತೆ ಸಮಾಜದಲ್ಲಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಓಕೆ, ಇಲ್ಲಿ ನಾವು ಸಾಮಾಜಿಕ ಅಂತಕ್ರಿಯೆ ಅರ್ಥವನ್ನು ತಿಳ್ಕೊಂಡಿದ್ದೀವಿ. ಉದಾಹರಣೆ ಆಟ ಆಡ್ಬೋದು, ಜಗಳ ಆಡ್ಬೋದು, ಊಟ ಮಾಡೋದು, ಮಾತನಾಡೋದಾಗಿರ್ಬೋದು, ಹಾಗೆ ಪೈಪೋಟಿಗಳನ್ನು ಜಾಬಲ್ಲಿ ಕೆಲಸ ವ್ಯಾಪಾರದಲ್ಲಿ ಪೈಪೋಟಿ ಮಾಡುವಂಥದ್ದಾಗಿರ್ಬೋದು, ಇಲ್ಲ ಜಗಳ ಆಡುವುದು, ಹೊಂದಾಣಿಕೆ ಮಾಡಿಕೊಳ್ಳೋದು, ಇವೆಲ್ಲವೂ ಕೂಡ ಅಂತಕ್ರಿಯೆ. ಇಲ್ಲಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ನಾವಿಲ್ಲಿ ನೋಡ್ತಿದ್ದೀವಿ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ಇಷ್ಟು? ಓಕೆ, ನೆಕ್ಸ್ಟ್ ನೋಡೋಣ ಈ ಸಾಮಾಜಿಕ ಅಂತಕ್ರಿಯೆಯ ವ್ಯಾಖ್ಯೆಗಳನ್ನು ನೋಡ್ತಾರೆ. ಸಾಮಾಜಿಕ ಅಂತಕ್ರಿಯೆಯ ವ್ಯಾಖ್ಯೆ ಇಲ್ಲಿ NP ಗೀಶ್ ಅವರು ಹೇಳ್ತಾ ಹೋಗ್ತಾರೆ. NP ಗೀಶ್ ಅವರು ಹೇಳ್ತಾ ಹೋಗ್ತಾರೆ. ಏನು ಹೇಳ್ತಾರೆ ಈ NP ಗೀಶ್ ಅವರು ಅನ್ನೋದಾದ್ರೆ, ಈ ಸಾಮಾಜಿಕ ಅಂತಕ್ರಿಯೆಯ ವ್ಯಾಖ್ಯಾನ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಏನಪ್ಪ ಸಾಮಾಜಿಕ ಅಂತಕ್ರಿಯೆ ಅಂದಾಗ, ಪರಸ್ಪರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ, ಪರಸ್ಪರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಮಾನವರು ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಪ್ರಭಾವವನ್ನು ಬೀರುವಂತಹ, ಇಲ್ಲಿ ಮಾನವರು ಒಬ್ಬರು ಪರಸ್ಪರ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವುದಕ್ಕೆ ಸಾಮಾಜಿಕ ಅಂತಕ್ರಿಯೆ ಅಂತ ನಾವಿಲ್ಲಿ ಕರಿತೀವಿ ಅಂತಂದು ಹೇಳ್ತಾ ಹೋಗ್ತಾರೆ. NP ಗೀಶ್ ಅವರು ಹೇಳ್ತಾ ಹೋಗ್ತಾರೆ, ಸಾಮಾಜಿಕ ಅಂತಕ್ರಿಯೆ ಅಂದರೆ ಪರಸ್ಪರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ, ಪ್ರಚೋದನೆ ಎಂಕರೇಜನ್ನು ಮಾಡುವಂಥದ್ದು, ಆ ವ್ಯಕ್ತಿಗಳನ್ನು ಪ್ರಚೋದಿಸುವುದು, ಹಾಗೆ ಪ್ರತಿಕ್ರಿಯೆ, ಆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ನೀಡುವ ಮೂಲಕ ಮನುಷ್ಯರು ಒಬ್ಬರು ಇನ್ನೊಬ್ಬರ ಮೇಲೆ ಪರಸ್ಪರ ಪ್ರಭಾವ ಬೀರುವುದಕ್ಕೆ ಅಂತಕ್ರಿಯೆ, ಸಾಮಾಜಿಕ ಅಂತಕ್ರಿಯೆ ಅಂತ ನಾವಿಲ್ಲಿ ಕರಿತೀವಿ. ಉದಾಹರಣೆ ವ್ಯಾಪಾರದಲ್ಲಿ ಆಗಿರ್ಬೋದು, ಇಲ್ಲಿ ಪ್ರಚೋದನೆ, ನಾನು ಶ್ರೀಮಂತ ಆಗ್ತಾ ಇದ್ದೀನಿ, ದುಡಿತಾ ಇದ್ದೀನಿ, ನಾನೊಂದು 50,000 ಇದ್ದೀನಿ ಅನ್ನೋದಾದರೆ ಇನ್ನೊಬ್ಬ ವ್ಯಕ್ತಿ ಕೂಡ ಪ್ರಚೋದನೆ ನೀಡ್ತಾ ಹೋಗುತ್ತೆ. ಅವನು 50,000 ದುಡಿತಿದ್ದೇನೆ, ನಾನು ಕೂಡ ದುಡಿಬೇಕು. ಅವನು 50,000 ನಾನು 1,00,000 ಇರಬೇಕು. ಅವ್ರ ಮನೆಗೆ ಏನಾದರೂ TV ಎಲ್ಲ ತಂದಿದ್ದಾರೆ, ನಾನು TV ತರಬೇಕು, ಫ್ರಿಜ್ಜನ್ನು ತರಬೇಕು. ಇಲ್ಲಿ ಪ್ರಚೋದನೆಯನ್ನು ನೀಡುವ ಮೂಲಕ ಪ್ರತಿಕ್ರಿಯೆ, ಅವನ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳನ್ನು ಅವನೇನು ಮಾಡ್ತಾನೋ ಅದಕ್ಕೆ ನಾನು ಕೂಡ ಆಪೋಸಿಟಾಗಿ ಮಾಡಬೇಕು, ಅವನೇನು ಹೇಳ್ತಾನೆ ಅದನ್ನು ನಾವು ತಿರುಗಿ ಮಾತಾಡಬೇಕು ಅನ್ನುವಂಥ ಉದ್ದೇಶದಿಂದ ಇಲ್ಲಿ NP ಗೀಶ್ ಅವರು ಈ ಸರಿಯಾದ ಅರ್ಥವನ್ನು ನೀಡಿದ್ದಾರೆ. ನೆನಪಲ್ಲಿ ಸಾಮಾಜಿಕ ಅಂತಕ್ರಿಯೆ ಅಂದಾಗ NP ಗೀಶ್ ಅವರು ಹೇಳ್ತಾ ಹೋಗ್ತಾರೆ, ಪರಸ್ಪರ ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ಮೂಲಕ ಮಾನವರು ಒಬ್ಬರು ಇನ್ನೊಬ್ಬರ ಮೇಲೆ ಪ್ರಭಾವ ಬೀರುವುದಕ್ಕೆ ಸಾಮಾಜಿಕ ಅಂತಕ್ರಿಯೆ ಅಂತಂದು ತಿಳಿಸಿದ್ದಾರೆ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳ ಸಾಮಾಜಿಕ ಅಂತಕ್ರಿಯೆ? ಓಕೆ, ನೆಕ್ಸ್ಟ್ ಇನ್ನೊಂದು ನೋಡೋಣ. ಅಯನ್ ರಾಬರ್ಟ್ಸನ್ ಅವರ ಪ್ರಕಾರ, ಅಯನ್ ರಾಬರ್ಟ್ಸನ್ ಅವರು ಹೇಳ್ತಾ ಹೋಗ್ತಾರೆ, ಈ ಸಾಮಾಜಿಕ ಅಂತಕ್ರಿಯೆ ಅಂದ್ರೆ ಏನು ಅನ್ನೋದಾದ್ರೆ, ಜನರು ಇತರರೊಂದಿಗೆ ಕ್ರಿಯೆಗಳಲ್ಲಿ ತೊಡಗಿದ್ದರೂ ಅವರ ಪ್ರತಿಸ್ಪಂದನವನ್ನು ಅಥವಾ ಪ್ರತಿಕ್ರಿಯೆಯನ್ನು ತೋರುವುದನ್ನು ಸಾಮಾಜಿಕ ಅಂತಕ್ರಿಯೆ ಅಂತಂದು ಅಯನ್ ರಾಬರ್ಟ್ಸನ್ ಅವರು ಹೇಳ್ತಾ ಹೋಗ್ತಾರೆ. ನೆನಪಲ್ಲಿ ಸಾಮಾಜಿಕ ಅಂತಕ್ರಿಯೆಯ ಮತ್ತೊಂದು ಲಕ್ಷಣವನ್ನು ನೋಡ್ತಾ ಇದ್ದೀವಿ. ಅಯನ್ ರಾಬರ್ಟ್ಸನ್ ಅವರು ಹೇಳ್ತಾ ಹೋಗ್ತಾರೆ, ಜನರು ಇತರರೊಂದಿಗೆ ಕ್ರಿಯೆಗಳಲ್ಲಿ ತೊಡಗಿದ್ದರೂ ಅವರು ಪ್ರತಿಸ್ಪರ್ಧೆಯನ್ನು ಅಥವಾ ಪ್ರತಿಸ್ಪಂದನವನ್ನು ಅಥವಾ ಪ್ರತಿಕ್ರಿಯೆಯನ್ನು ತೋರುವುದನ್ನು, ಅವರ ಕ್ರಿಯೆ ಏನಿದೆ ಆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಯನ್ನು ತೋರುವುದನ್ನು ಸಾಮಾಜಿಕ ಅಂತಕ್ರಿಯೆ ಅಂತಂದು ಅಯನ್ ರಾಬರ್ಟ್ಸನ್ ಅವರು ಹೇಳಿದ್ದಾರೆ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳಿಷ್ಟು ಈ ಸಾಮಾಜಿಕ ಅಂತಕ್ರಿಯೆಯ ಪ್ರಮುಖ ಅಂಶಗಳನ್ನು ನೋಡ್ತಾ ಇದ್ವಿ. ಆ ವ್ಯಾಖ್ಯೆಗಳಲ್ಲಿ NP ಗೀಶ್ ಮತ್ತು ಅಯನ್ ರಾಬರ್ಟ್ಸ್ ಅವರು ತುಂಬ ಸರಳವಾಗಿ ಈ ಸಾಮಾಜಿಕ ಅಂತಕ್ರಿಯೆಯ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಓಕೆ, ಈ ಸಾಮಾಜಿಕ ಅಂತಕ್ರಿಯೆಯ 2 ಮೂಲಾಂಶಗಳನ್ನು ನೋಡೋಣ. ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳು.
ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳು, ಎರಡು ಮೂಲಾಂಶಗಳನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಪಾರ್ಕ್ ಮತ್ತು ಬರ್ಗೇಸ್ ಅವರು ಎರಡು ರೀತಿಯಲ್ಲಿ ವರ್ಗೀಕರಿಸ್ತಾರೆ. ಪಾರ್ಕ್ ಮತ್ತು ಬರ್ಗೇಸ್. ಯಾವುದಪ್ಪ ಈ ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳಂದಾಗ ಸಂಪರ್ಕ ಮತ್ತು ಸಂವಹನ. ಸಂಪರ್ಕ ಮತ್ತು ಸಂವಹನ ವರ್ಗೀಕರಿಸ್ತಾರೆ. ಈ ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳನ್ನು ನೋಡ್ತಾ ಹೋಗ್ತೀವಿ. ಪಾರ್ಕ್ ಮತ್ತು ಬರ್ಗೇಸ್ ಅವರು ಎರಡು ರೀತಿಯಲ್ಲಿ ಈ ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳನ್ನು ತಿಳಿಸ್ತಾ ಹೋಗ್ತಾರೆ. ನಾವು ಫಸ್ಟ್ ನೋಡ್ಬೋದು ಸಂಪರ್ಕ, ಸಂಪರ್ಕ ಮತ್ತು ಸಂವಹನ. ಇಲ್ಲಿ ಸಂಪರ್ಕವನ್ನು ನಾವು ನೋಡೋದಾದ್ರೆ ಸಂಪರ್ಕವಿಲ್ಲದೆ ಅಂತಕ್ರಿಯೆ ಏರ್ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಪರಸ್ಪರ ಸಂಪರ್ಕ ಬೇಕು. ಇಲ್ಲಿ ಸಂಪರ್ಕ ಏರ್ಪಟ್ಟಾಗ ಮಾತ್ರ ಅಂತಕ್ರಿಯೆಗಳು ನಡೆಯಲಿಕ್ಕೆ ಸಾಧ್ಯ. ಇದು ಒಂದು ಪ್ರಮುಖ ಹಂತ. ಸಂಪರ್ಕದ ಮುಖಾಂತರ ವ್ಯಕ್ತಿಗಳು ಪರಸ್ಪರ ಹತ್ತಿರಕ್ಕೆ ಬರಲು ಸಹಾಯ ಆಗುತ್ತೆ. ಈ ಸಂಪರ್ಕಗಳು ಇರೋದ್ರಿಂದ ಪರಸ್ಪರ ವ್ಯಕ್ತಿಗಳು ಸಮಾಜದಲ್ಲಿ ಒಬ್ಬರಿಗೊಬ್ಬರು ಹತ್ತಿರಕ್ಕೆ ಬರ್ತಾರೆ. ಈ ಹತ್ತಿರಕ್ಕೆ ಬರೋದ್ರಿಂದ ಸಾಧ್ಯವಾದಾಗ ಮಾತ್ರ ಪರಸ್ಪರ ಕ್ರಿಯೆಗಳು ನಡೀತಾ ಹೋಗ್ತವೆ. ಇಲ್ಲಿ ಪರಸ್ಪರ ಸಂಪರ್ಕನೇ ಇಲ್ಲ ಅನ್ನೋದಾದ್ರೆ ಕ್ರಿಯೆಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ, ನಾನು ವ್ಯಾಪಾರವನ್ನು ಮಾಡ್ತಿದ್ದೀನಿ, ನಾನೊಬ್ಬ ಬಿಸ್ನೆಸ್ ಅಂದಾಗ ಇಲ್ಲಿ ಗ್ರಾಹಕರು ಬರಬೇಕಿಲ್ಲ. ನಮಗೆ ಆ ವ್ಯಕ್ತಿಗಳು ನಮ್ಮ ಹತ್ತಿರಕ್ಕೆ ಬಂದಾಗ ಇಲ್ಲಿ ನಮ್ಮ ಮಧ್ಯೆ ಅವರ ಮಧ್ಯೆ ಕ್ರಿಯೆಗಳು ನಡೀತವೆ. ಸಂಪರ್ಕ ಅಂದಾಗ ಫಸ್ಟ್ ಸಂಪರ್ಕ ಸೇರಬೇಕು. ಸೇರಿದಾಗ ಮಾತ್ರ ಕ್ರಿಯೆಗಳು ನಡೀತಾ ಹೋಗ್ತವೆ. ಇಂಥದ್ದನ್ನ ಸಂಪರ್ಕ ಅಂತ ನಾವಿಲ್ಲಿ ಕರಿತೀವಿ. ಅರ್ಥಾಗ್ತದೆ ವಿದ್ಯಾರ್ಥಿಗಳ? ಪರಸ್ಪರ ಹತ್ತಿರಕ್ಕೆ ಬರಬೇಕಿಲ್ಲಿ. ಮನುಷ್ಯರು ಸಂಪರ್ಕವೇರ್ಪಟ್ಟಾಗ ಮಾತ್ರ, ಒಬ್ಬರಿಗೊಬ್ಬರು ಸೇರಿದಾಗ ಮಾತ್ರ ಅಲ್ಲಿ ಕ್ರಿಯೆಗಳು ನಡೀತಾ ಹೋಗ್ತವೆ. ಮಾತನಾಡುವುದು, ಜಗಳಾಡುವುದು ಅಥವಾ ಒಟ್ಟಿಗೂಡಿ ಕೆಲಸವನ್ನು ಮಾಡುವುದು, ಆಟ ಆಡೋದು, ಇವೆಲ್ಲ ಕ್ರಿಯೆಗಳು ನಡೀತಾ ಹೋಗ್ತವೆ. ಫಸ್ಟ್ ಸಂಪರ್ಕ ಇಲ್ಲಿ ಒಂದು ಪ್ರಮುಖ ಮೂಲಾಂಶ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ ವಿದ್ಯಾರ್ಥಿಗಳೇ? ಓಕೆ, ಈ ಸಂಪರ್ಕದಲ್ಲಿ ನಾವು ಎರಡು ವಿಧಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಒಂದು ಸಾಮಯಿಕ ಸಂಪರ್ಕ ಮತ್ತು ಪ್ರಾದೇಶಿಕ ಸಂಪರ್ಕ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಸಂಪರ್ಕದಲ್ಲಿ ಎರಡು ವಿಧಗಳಾಗಿ ನೋಡ್ತೀವಿ. ಸಾಮಯಿಕ ಸಂಪರ್ಕ ಮತ್ತು ಪ್ರಾದೇಶಿಕ ಸಂಪರ್ಕ. ಫಸ್ಟ್ ನಾವು ನೋಡೋಣ ಸಾಮಯಿಕ ಸಂಪರ್ಕ ಅಂದ್ರೆ ಏನು. ಮೊದಲೇ ನೋಡ್ತಾ ಹೋಗ್ತೀವಿ. ಸಾಮಯಿಕ ಸಂಪರ್ಕ ಅಂದಾಗ ವ್ಯಕ್ತಿಗಳು ತಮಗಿಂತಲೂ ಹಿರಿಯ ತಲೆಮಾರುಗಳೊಂದಿಗೆ ಹೊಂದಿದಂತಹ ರೂಢಿ ಸಂಪ್ರದಾಯಗಳು, ಲೋಕಾಚಾರಗಳು, ಹಾಗೆ ನೈತಿಕ ನಿಯಮಗಳನ್ನು ಒಳಗೊಂಡಂತ ಹೊಂದಿರುವಂಥ ಸಮೂಹಗಳು. ಇದನ್ನ ಪ್ರಾಥಮಿಕ ಅಥವಾ ಸಾಮಯಿಕ ಸಂಪರ್ಕ ಅಂತ ನಾವು ಕರಿತೀವಿ. ಸಾಮಯಿಕ ಸಂಪರ್ಕ ದೃಷ್ಟಿಯೇ ವ್ಯಕ್ತಿಗಳು ತಮಗಿಂತಲೂ ಹಿರಿಯ ತಲೆಮಾರುಗಳೊಂದಿಗೆ ಏನು ಈ ರೂಢಿ ಸಂಪ್ರದಾಯ, ಲೋಕಾಚಾರಗಳು, ನೈತಿಕ ನಿಯಮಗಳನ್ನು ಒಳಗೊಂಡಿದವೋ ಈ ಮೂಲಕ ಹೊಂದಿರುವಂತಹ ಸಂಪರ್ಕವನ್ನು ಸೂಚಿಸುತ್ತೆ ಸಾಮಯಿಕ ಸಂಪರ್ಕ. ಹಾಗೆ ಈ ಪ್ರಾದೇಶಿಕ ಸಂಪರ್ಕ ಏನನ್ನ ಸೂಚಿಸುತ್ತೆ ಅನ್ನೋದಾದ್ರೆ, ಇಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಸಮಕಾಲೀನ ವ್ಯಕ್ತಿಗಳು ಸಮೂಹದ ಒಳಗೆ ಸಂಪರ್ಕವನ್ನು ಸೂಚಿಸುತ್ತದೆ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಈಗ ವಾಸವನ್ನು ಮಾಡ್ತಿದ್ವಿ, ಈ ವಾಸಿಸುವಂಥ ನಿರ್ದಿಷ್ಟ ಪ್ರದೇಶದಲ್ಲಿ ವ್ಯಕ್ತಿಗಳು ಸಮೂಹಗಳೊಳಗಿನ ಸಂಪರ್ಕ ಯಾವ ರೀತಿಯಲ್ಲಿ ನಾವು ಸಮಾಜದಲ್ಲಿ ನಮ್ಮ ಊರುಗಳಲ್ಲಿ ಸಂಪರ್ಕವನ್ನು ಹೊಂದಿದ್ದೀವಿ. ಉದಾಹರಣೆ ಅರ್ಥ ಆಗ್ತಿದೆ? ಇಲ್ಲಿ ಹಿರಿಯ ತಲೆಮಾರುಗಳು, ನಮ್ಮ ಅಜ್ಜನಿಂದ ನನಗೆ ಸಂಪರ್ಕ ಇರ್ಬೋದು, ನಮ್ಮ ಅಜ್ಜನ ಮಿತ್ರರು, ಅವ್ರ ಸ್ನೇಹಿತರು, ಅವ್ರು ಗೊತ್ತಿರುವಂತೆ ನನಗೆ ಪರಿಚಯ ಆಗಿರ್ಬೋದು. ಅದು ಹಿರಿಯ ತಲೆಮಾರುಗಳು, ನಾವು ಇಂದಿನ ತಲೆಮಾರುಗಳನ್ನ ಒಳಗೊಂಡಿರ್ತೀವಿ. ಹಾಗೆ ಪ್ರಾದೇಶಿಕ ಸಂಪರ್ಕ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವೆಲ್ಲ ಅನ್ಯೂನ್ಯತೆಯಿಂದ ಪ್ರತ್ಯಕ್ಷವಾಗಿ, ಪ್ರಾಥಮಿಕವಾಗಿ ಸೂಚಿಸುವಂಥದ್ದನ್ನು ಪ್ರಾದೇಶಿಕ ಸಂಪರ್ಕ ಅಂತ ಕರಿತೀವಿ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳು ಇಷ್ಟು? ಓಕೆ, ನೆಕ್ಸ್ಟ್ ನೋಡೋಣ. ಸಂಪರ್ಕ ಆಯಿತು. ಸಂಪರ್ಕದಲ್ಲಿ ಎರಡು ವಿಧಗಳನ್ನು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸಂವಹನವನ್ನು ನೋಡ್ಬೋದು. ಏನಪ್ಪ ಈ ಸಂವಹನ?
ಸಂವಹನ ಅಂದಾಗ ಈ ಸಂವಹನವು ಸಾಮಾಜಿಕ ಅಂತಕ್ರಿಯೆಯ ಒಂದು ಮಾಧ್ಯಮವಾಗಿ ನಾವು ನೋಡ್ಬೋದು. ಅಂತಕ್ರಿಯೆಯ ಮಾಧ್ಯಮ. ಸಂವಹನದಲ್ಲಿ ಒಬ್ಬಾತ ಇನ್ನೊಬ್ಬಾತನ ಮೇಲೆ ಭಾವನೆಗಳನ್ನು ಅರ್ಥೈಸಲು ಸಾಧ್ಯ. ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನ ಮೇಲೆ ಭಾವನೆಗಳನ್ನು ಅರ್ಥೈಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಂವಹನದಲ್ಲಿ 3 ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಈ ಸಂವಹನದಲ್ಲಿ 3 ವಿಧಗಳನ್ನು ನೋಡ್ತೀವಿ. ಯಾವುದಪ್ಪ ಆ 3 ವಿಧಗಳಂದಾಗ ಸಂವೇದನೆ, ಸಂವೇಗ, ಭಾವನೆಗಳು ಮತ್ತು ವಿಚಾರಗಳು. ಇದರಲ್ಲಿ 3 ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಸಂವೇಗ, ಭಾವನೆಗಳು, ಓಕೆ ವಿದ್ಯಾರ್ಥಿಗಳೇ, ಈ ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳಲ್ಲಿ ಸಂಪರ್ಕದಲ್ಲಿ ನಾವು 2 ವಿಧಗಳನ್ನು ನೋಡ್ತೀವಿ. ಸಾಮೂಹಿಕ ಸಂಪರ್ಕ ಮತ್ತು ಪ್ರಾದೇಶಿಕ ಸಂಪರ್ಕ. ನೆಕ್ಸ್ಟ್ ಸಂವಹನವನ್ನು ನೋಡ್ತಾ ಹೋಗ್ತೀವಿ. ಈ ಮೂಲಾಂಶದಲ್ಲಿ ಸಂವಹನ ಅಂದರೆ ಈ ಸಂವಹನದಲ್ಲಿ ಇದು ಸಾಮಾಜಿಕ ಅಂತಕ್ರಿಯೆಯ ಒಂದು ಮಾಧ್ಯಮವಾಗಿ ಸಂವಹನ ಅನ್ನೋದು ನೋಡ್ತಾ ಹೋಗ್ತೀವಿ. ಒಬ್ಬಾತ ಇನ್ನೊಬ್ಬಾತನ ಭಾವನೆಗಳನ್ನು ಅರ್ಥೈಸುವಂಥ ಸಾಧ್ಯವನ್ನು ಮಾಡುವಂಥದ್ದು ಈ ಸಂವಹನ ಅಂತ ಹೇಳ್ತೀವಿ. ಈ ಸಂವಹನದಲ್ಲಿ 3 ವಿಧಗಳಾಗಿ ನೋಡ್ತೀವಿ. ಸಂವೇದನೆ, ಸಂವೇಗ, ಭಾವನೆಗಳು ಮತ್ತು ವಿಚಾರಗಳು. ಇಲ್ಲಿ ನಾವು ನೋಡ್ಬೋದು, ಫಸ್ಟು ಭಾಷೆ, ಮಾತೃಭಾಷೆಗಳು ಹಾಗೆ ಪ್ರಧಾನ ಅಂಗಗಳಾಗಿದೆ. ಇಲ್ಲಿ ಭಾಷೆ ಅನ್ನೋದು ಒಂದು ವಿವಿಧ ರೂಪಗಳಲ್ಲಿ ನೀಡ್ತಾ ಹೋಗುತ್ತೆ. ಉದಾಹರಣೆ ಯಾವುದೇ ರೀತಿಯಲ್ಲಿ ಸಂವಹನ ನೀಡ್ತಾರೆ ಅಂದರೆ ಭಾಷೆ ಫಸ್ಟು. ಈ ಭಾಷೆ ಅನ್ನೋದು ಮಾತನಾಡುವುದನ್ನು ಕಲಿಸುತ್ತೆ. ಆ ಮಾತನಾಡುವ ಮೂಲಕ ಒಬ್ಬರು ಇನ್ನೊಬ್ಬರ ಬಗ್ಗೆ ಏನು ಮಾಡ್ತದೆ, ವಿಷಯಗಳನ್ನು, ಸಂವಹನವನ್ನು, ವಿಷಯಗಳನ್ನು ತಿಳಿಸ್ತಾ ಹೋಗುತ್ತೆ. ಹಾಗೆ ಓದುವ ಮೂಲಕ ಪತ್ರಿಕೆಗಳನ್ನು ಓದ್ತಾ ಹೋಗ್ತೀವಿ. ಬೇರೆ ದೇಶದ ವಿಷಯಗಳನ್ನು ನಮಗೇನು ಮಾಡ್ತೇವೆ, ಸಂವಹನ ರವಾನಿಸ್ತಾ ಹೋಗುತ್ತೆ. ಎಲ್ಲೋ ನಡೆದಂಥ ಘಟನೆಗಳನ್ನು ಅಥವಾ ವಿಷಯಗಳನ್ನು ಓದುವುದರ ಮೂಲಕ ಕೂಡ ನಮಗೆ ಇಲ್ಲಿ ಸಂವಹನದ್ದು ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಹಾಗೆ ಈ ಓದುವುದು ಮತ್ತು ಬರೆಯುವುದಾದ ಮೇಲೆ ಬರೆಯುವುದರಿಂದಲೂ ಕೂಡ ನಮಗೆ ಸಂವಹನ ವ್ಯವಸ್ಥೆ ಅನ್ನೋದು ಮೂಡ್ತಾ ಹೋಗುತ್ತೆ. ಇಲ್ಲಿ ಪರಸ್ಪರ ಸಮಾಜದಲ್ಲಿ ಸಂಪರ್ಕ ಏರ್ಪಡಬೇಕು, ಅದರ ಜೊತೆಯಲ್ಲಿ ಸಂವಹನ ನಡಿಬೇಕಂದಾಗ ಬರೆಯಬೇಕು, ಓದಬೇಕು. ಹಾಗೆ ಭಾಷೆಯು ಕೂಡ ಒಂದು ಮೂಲ ಪ್ರಮುಖ ಅಂಶ ಅಂತ ಕರಿಬೋದು. ಹಾಗೆ ಇವುಗಳ ಮೂಲಕ ನಾವು ಹೆಚ್ಚಾಗಿ ಈ ಸಂವಹನವನ್ನು ಆಡಲಿಕ್ಕೆ ಸಾಧ್ಯ. ಯಾವುಗಳ ಪ್ರಮುಖವಾಗಿ ಅನ್ನೋದಾದರೆ ನಾವು ಫಸ್ಟ್ ನೋಡ್ತಾ ಹೋಗ್ತೀವಿ, ಒಂದು ತಲೆಮಾರಿನ ಮತ್ತೊಂದು ತಲೆಮಾರಿಗೆ ವಿಷಯಗಳನ್ನು ವರ್ಗಾವಣೆಯನ್ನು ಮಾಡುವಂಥದ್ದು ನಮಗೆ ತಂತ್ರಜ್ಞಾನವೂ ಕೂಡ ಇದೆ. ಆಗಿನ ದಿನಗಳಲ್ಲಿ ಈ ಸಂವಹನ ವ್ಯವಸ್ಥೆಯನ್ನು ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ವರ್ಗಾವಣೆಯನ್ನು ಮಾಡ್ತಿತ್ತು. ಉದಾಹರಣೆ ಮಾತನಾಡುವುದಾಗಿರೋದು ಭಾಷೆ. ನಮ್ಮ ಅಜ್ಜನ ಭಾಷೆ ಕನ್ನಡ ಆಗಿತ್ತಂದಾಗ ನಮಗೆ ಕೂಡ ಕನ್ನಡ ಭಾಷೆ, ಇದು ಸಂವಹನ. ನಮ್ಮ ಭಾಷೆ ತೆಲುಗು ಆಗಿತ್ತಂದಾಗ, ನಮ್ಮ ಅಜ್ಜನ ಭಾಷೆ ತೆಲುಗು ಆಯ್ತಂದಾಗ ನಮಗೆ ಕೂಡ ವರ್ಗಾವಣೆ ಆಗುವಂಥದ್ದು ಸಂವಹನ ಅಂತ ಕರಿತೀವಿ. ಆಗ ನಮ್ಮ ಅಜ್ಜನೂ ಓದ್ತಾ ಇದ್ರು, ನಾವು ಕೂಡ ಓದ್ತಾ ಇದ್ದೀವಿ, ಬರಿತಾ ಇದ್ದೀವಿ, ಇದು ಸಂವಹನ ಅಂತ ಕರಿತೀವಿ. ಹಾಗೆ ಇಲ್ಲಿ ತಂತ್ರಜ್ಞಾನವೂ ಕೂಡ ಬದಲಾವಣೆಯನ್ನು ಹೊಂದ್ತಾ ಹೋಗುತ್ತೆ, ಚೇಂಜಸ್ ಆಗಿದೆ. ಟೆಕ್ನಾಲಜಿ ಏನಪ್ಪ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗಿದೆ ಅಂದರೆ, ಇಲ್ಲಿ ನಮಗೆ ಭಾಷೆ ಓದುವುದರ ಮೂಲಕ, ಬರೆಯುವ ಮೂಲಕ ವರ್ಗಾವಣೆ ಆಗ್ತಿತ್ತು. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ, ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಇವುಗಳನ್ನು ಬಿಟ್ಟು ಉಳಿದಂತೆ ಅಂಶಗಳು ಕೂಡ ಆಧುನಿಕ ಪ್ರಪಂಚದಲ್ಲಿ ಮಾಹಿತಿಯನ್ನು, ಸಂವಹನವನ್ನು ನೀಡ್ತಾ ಇದೆ. ಉದಾಹರಣೆಯಾಗಿ ನೋಡೋದಾದರೆ ಈ ಪತ್ರಿಕೆಗಳು, ರೇಡಿಯೋಗಳು, ದೂರದರ್ಶನ, ದೂರವಾಣಿಗಳು, ಇಮೇಲ್ಗಳು ಇಂತಹ ಉಪಕರಣಗಳು ಏನು ಮಾಡ್ತವೆ, ಸಂವಹನವನ್ನು ಹೆಚ್ಚು ತ್ವರಿತಗತಿಯಲ್ಲಿ ಪ್ರಸಾರ ಮಾಡಲಿಕ್ಕೆ ಸಾಧ್ಯವಾಗಿದೆ. ಈ ಸಂವಹನವನ್ನು ಈ ರೇಡಿಯೋ, ಟಿವಿಗಳು, ಹಾಗೆ ಇಮೇಲ್ಗಳಾಗಿರ್ಬೋದು, ದೂರದರ್ಶನ, ದೂರವಾಣಿಗಳು, ಪತ್ರಿಕೆಗಳು ಇವೆಲ್ಲವೂ ಕೂಡ ಏನು ಮಾಡ್ತಿದ್ದಾವೆ, ಸಂವಹನವನ್ನು ಹಲವಾರು ಸಮೂಹಗಳಿಗೆ ವರ್ಗಾವಣೆಯನ್ನು ಮಾಡುವಂಥ ಪ್ರಮುಖ ಅಂಶಗಳಾಗಿ ತನ್ನ ಕೆಲಸವನ್ನು ನೀಡ್ತಾ ಇದ್ದಾವೆ. ಹಾಗೆ ಈ ಸಾಮಾಜಿಕ ಅಂತಕ್ರಿಯೆ ಅನ್ನೋದು ಇಷ್ಟ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಓಕೆ, ಈ ಸಾಮಾಜಿಕ ಅಂತಕ್ರಿಯೆ ಅನ್ನೋದು ಪ್ರತ್ಯಕ್ಷ ಸ್ವರೂಪವಾಗಿರ್ಬೋದು ಅಥವಾ ಸಾಂಕೇತಿಕ ಸ್ವರೂಪದಲ್ಲಿ ಕೂಡ ಇರ್ಬೋದು. ಈ ಅಂತಕ್ರಿಯೆಯನ್ನು ನೋಡ್ತಾ ಹೋಗ್ತೀವಿ. ಅಂತಕ್ರಿಯೆ ಅಂದಾಗ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆಗಳಿದ್ದಾವೆ. ಇಲ್ಲಿ ಪರಸ್ಪರ ಸಾಂಕೇತಿಕ ಸ್ವರೂಪದಲ್ಲಿರ್ಬೋದು, ಸಂಖ್ಯೆಯನ್ನು ಸೂಚಿಸುವಂಥದ್ದಾಗಿರ್ಬೋದು, ಇಲ್ಲ ಪ್ರತ್ಯಕ್ಷ ಸ್ವರೂಪವಾಗಿರ್ಬೋದು, ನೇರವಾಗಿರ್ಬೋದು. ಉದಾಹರಣೆಗೆ ಏನಂತಂದರೆ, ನಾವು ಹಸಿವಾಗಿದೆ ಇವು ಕೇಳ್ತೀವಿ, ಊಟ ಅಂದರೆ ಸಂಕೇತ, ಇದು ಊಟವನ್ನು ಮಾಡಬೇಕು. ನೀರು ಬೇಕು, ಇದು ಸಂಕೇತ, ನೀರು ಬೇಕು ಅನ್ನೋಂಥದ್ದು ನಮಗೆ ಸಂಕೇತಗಳನ್ನು ಸೂಚಿಸುತ್ತೆ. ಯಾರನ್ನ ಕೇಳ್ತೀವಿ, ಯಾರೋ ನಮಗಿರುವಂಥವ್ರಿಗೆ ಕೇಳ್ತೀವಿ. ಇದು ಕ್ರಿಯೆ. ನನಗೆ ನೀರು ಕೇಳ್ತಿದ್ದೀನಿ, ಅವನು ನೀರನ್ನು ಕೊಡ್ತಾನೆ. ಏನು ಮಾಡ್ತಿದ್ಯಾ, ನಾನು ಓದ್ತಾ ಇದ್ದೀನಿ ಅಂದರೆ ಓದ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅನ್ನೋದೊಂದು ಸಂಕೇತವನ್ನು ಸೂಚಿಸುತ್ತೆ.
ಹಾಗೆ ಪರಸ್ಪರ ಪ್ರತ್ಯಕ್ಷವಾಗಿ ಇರ್ಬೋದು ಈ ಸಾಮಾಜಿಕ ಅಂತಕ್ರಿಯೆ ಅನ್ನುವಂಥದ್ದು. ಯಾವ ರೀತಿಯಲ್ಲಿ ಇರ್ಬೋದು ಅಂದರೆ ಪ್ರತ್ಯಕ್ಷವಾಗಿ ದೈಹಿಕ ಚಲನೆ ಮೂಲಕ ಪರಸ್ಪರ ತಳ್ಳುವುದು. ದೈಹಿಕ ಚಲನೆ ನಮ್ಮ ಬಾಡಿ ಮೂವ್ಮೆಂಟ್ ಆಗ್ಬೋದು. ಇಲ್ಲಿ ಸಾಮಾಜಿಕ ಅಂತಕ್ರಿಯೆಗಳು ಯಾವ ರೀತಿ ನಡೀತಾರೆ ಅಂದರೆ ಪರಸ್ಪರ ತಳ್ಳುವಂಥದ್ದು. ನಾವೊಬ್ಬರನ್ನು ತಳ್ಳಿದ್ರೆ ಅವರು ನಮಗೆ ರಿಟರ್ನ್ ತಳ್ಳುತ್ತಾರೆ. ಹಾಗೆ ನಾವು ಎಳೆಯುವಂಥದ್ದು, ಅವರನ್ನು ಎಳೆಯೋದ್ರ ಮೂಲಕ ಇಲ್ಲಿ ಕ್ರಿಯೆಗಳು ನಡೀತಾ ಹೋಗುತ್ತೆ. ಹಾಗೆ ಒಡೆದಾಡೋದು, ನಾವು ಅವರನ್ನು ಹೊಡಿತೀವಿ, ಅವರು ನಮ್ಮನ್ನು ಹೊಡಿತಾರೆ. ಹಾಗೆ ಜಗಳವನ್ನು ಮಾಡ್ತಾರೆ, ಬೈತಾರೆ ಅಂತ ಅವರು ಕೂಡ ನಮ್ಮನ್ನು ಬೈತಾರೆ. ಹಾಗೆ ಆಲಿಂಗನ ಮಾಡಿಕೊಳ್ಳೋದು. ಆಲಿಂಗನ ಅಂದರೆ ತಬ್ಬಿಕೊಳ್ಳುವುದು. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಸ್ನೇಹಿತರೆಲ್ಲರೂ ಕೂಡ ತಬ್ಬಿಕೊಂಡು ಹತ್ಕೊಳ್ತೀವಿ. ಇದು ಆಲಿಂಗನ ಮಾಡಿಕೊಳ್ಳೋದು. ಹಾಗೆ ಮುದ್ದಾಡುವುದು. ನಾವು ಪರಸ್ಪರ ಚಿಕ್ಕ ಮಕ್ಕಳುಗಳನ್ನು ನಾವೇನು ಮಾಡ್ತೀವಿ, ಮುದ್ದಾಡ್ತಾ ಹೋಗ್ತೀವಿ. ಇದು ಕ್ರಿಯೆ, ಬಾಡಿ ಮೂವ್ಮೆಂಟ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಅಂತಕ್ರಿಯೆಯನ್ನು ಕೂಡ ನಾವಿಲ್ಲೇ ನೋಡ್ತಾ ಹೋಗ್ತೀವಿ. ಹೀಗೆ ಇವುಗಳ ಮೂಲಕ ಪ್ರತ್ಯಕ್ಷವಾಗಿ ಮತ್ತು ಸಂಕೇತಗಳನ್ನು ಸೂಚಿಸುವಂತಹ ಪ್ರಮುಖ ಈ ಅಂತಕ್ರಿಯೆಯಾಗಿದೆ. ಹಾಗೆ ವಸ್ತು, ಕ್ರಿಯೆ, ಗುಣ, ಮೌಲ್ಯ, ವಿಚಾರ ಮುಂತಾದವುಗಳನ್ನು ಕೂಡ ಪ್ರತಿನಿಧಿಸುವಂತಹ ಭಾಷೆಯ ಸಂಕೇತಗಳ ಬೃಹತ್ ಜ್ಞಾನವಾಗಿದೆ ಅಥವಾ ಆಗರವಾಗಿದೆ ಅಂತಂದು ಹೇಳುವುದು. ಈ ಭಾಷೆ, ಜ್ಞಾನಗಳು, ಮೌಲ್ಯ, ಗುಣಗಳೆಂಬಂದರೆ ಈ ಸಂಕೇತಗಳು ಬೃಹತ್ ಆಧಾರವಾಗಿದೆ ಅಂತಂದು ಹೇಳ್ಬೋದು. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ? ಇಷ್ಟು ಈ ಸಾಮಾಜಿಕ ಅಂತಕ್ರಿಯೆಯ ಪ್ರಮುಖ ಮೂಲಾಂಶಗಳು ಅಂತ ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಇದರಲ್ಲಿ ಪರಸ್ಪರ ಪ್ರಚೋದನೆ ಇರ್ಬೋದು ಅಥವಾ ಪ್ರತಿಕ್ರಿಯೆಗಳಿರ್ಬೋದು. ಇಲ್ಲಿ ಪರಸ್ಪರ ಪ್ರಚೋದನೆ, ವರ್ತನೆಗಳು, ಆಲೋಚನೆಗಳು, ಭಾವನೆಗಳಲ್ಲೂ ಕೂಡ ಏನಾಗ್ಬೋದು, ಚೇಂಜಸ್ ಆಗ್ಬೋದು. ಇಲ್ಲಿ ಭಾವನೆ ಅನ್ನೋದು ಚೇಂಜ್ ಆಗ್ಬೋದು. ನನ್ನ ಭಾವನೆ ಅವನ ಭಾವನೆ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ವರ್ತನೆಗಳು ಕೂಡ ಚೇಂಜಸ್ ಆಗ್ಬೋದು. ಹಾಗೆ ಇಲ್ಲಿ ನಾವು ಬೈಯುವಂಥದ್ದು, ನಮ್ಮ ಯೋಚನೆ ಇನ್ನೊಬ್ಬರ ಯೋಚನೆಗಳು ಕೂಡ ವಿಭಿನ್ನವಾಗಿರ್ತವೆ. ಯಾಕೆಂದರೆ ಅಂತಕ್ರಿಯೆಯಲ್ಲಿ ಏರ್ಪಡಬೇಕಾದ್ರೆ ವಿಭಿನ್ನತೆಯ ಸಂಘರ್ಷಗಳು, ಜಗಳಗಳು ನಡೀತಾ ಹೋಗುತ್ತೆ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳು? ಇಷ್ಟು ಓಕೆ. ನೆಕ್ಸ್ಟ್ ನೋಡೋಣ ಸಾಮಾಜಿಕ ಪ್ರಕ್ರಿಯೆಗಳು. ಈ ಸಾಮಾಜಿಕ ಪ್ರಕ್ರಿಯೆಗಳಂದಾಗ ಮಾನವ ಸಮಾಜ ಎಂಬುದು ಸಾಮಾಜಿಕ ಅಂತಕ್ರಿಯೆಯ ಒಂದು ವ್ಯವಸ್ಥೆ. ಅಂತಹ ಅಂತಕ್ರಿಯೆಗಳು ತಾಯಿ, ಮಕ್ಕಳು, ಉದ್ಯೋಗಿಗಳು, ಉದ್ಯೋಗಪತಿಗಳು, ಹಾಗೆ ಆಳುವವರು, ಆಳುಕೆಗೆ ಒಳಪಟ್ಟವರು, ಹಾಗೆ ಗಿರಾಕಿಗಳು, ಹಾಗೆ ವ್ಯಾಪಾರಿಗಳ ಮಧ್ಯೆ ನಡೀತಾ ಹೋಗುತ್ತೆ. ಈ ಸಾಮಾಜಿಕ ಪ್ರಕ್ರಿಯೆ ಅನ್ನುವಂಥದ್ದು ಯಾರ್ಯಾರ ಮಧ್ಯೆ ನಡೀತಾ ಇರೋದಂದರೆ ಸಾಮಾಜಿಕ ಅಂತಕ್ರಿಯೆಯಲ್ಲಿ ನಡೀತಾ ಹೋಗುತ್ತೆ. ಒಂದು ವ್ಯವಸ್ಥೆ ಇದು ತಂದೆ, ತಾಯಿ, ಮಕ್ಕಳ ಮಧ್ಯೆ ನಡೀತಾ ಹೋಗುತ್ತೆ. ಹಾಗೆ ಉದ್ಯೋಗಿಗಳು, ಉದ್ಯೋಗಪತಿಗಳ ಬಗ್ಗೆ, ಇಲ್ಲಿ ಯಾರು ಮಾಲೀಕರಿದೆ ಅವರು ಮತ್ತು ಅಲ್ಲಿನ ಕೆಲಸವನ್ನು ಮಾಡುವಂಥ ಉದ್ಯೋಗಿಗಳ ಮಧ್ಯೆ ಕ್ರಿಯೆಗಳು ನಡೀತಾ ಹೋಗುತ್ತೆ. ಹಾಗೆ ಆಳುವವರು, ಆಳ್ವಿಕೆಗೆ ಒಳಪಟ್ಟವರು, ಯಾರು ಆಳ್ವಿಕೆಯನ್ನು ಮಾಡ್ತಾರೆ ರಾಜಕೀಯವನ್ನು, ಹಾಗೆ ಆಳ್ವಿಕೆಗೆ ಒಳಪಟ್ಟಂಥ ಸಮೂಹದವರು. ಹಾಗೆ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಿದ್ದಾರೆ. ಹಾಗೆ ಈ ಗಿರಾಕಿಗಳು ಅಂತ ಮಾತಾಡ್ತಾ ಹೋಗ್ತಾರೆ. ಎಷ್ಟು ರೂಪಾಯಿ ಈ ಒಂದು ಚಾಪೀಸ್, ಎಷ್ಟು? 5 ರೂಪಾಯಿ. ಓಕೆ, 5 ರೂಪಾಯಿ ಅವನು ಎಷ್ಟು ಕೇಳ್ತಾನೆ? ಓಕೆ, ಇಲ್ಲಿ ವ್ಯಾಪಾರ ಮಾಡೋದ್ರಲ್ಲೂ ಕೂಡ ಅಂತಕ್ರಿಯೆಗಳು, ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ಇವೆಲ್ಲವೂ ಕೂಡ ಸಮಾಜದ ಅಧ್ಯಯನದಲ್ಲಿ ನಾವು ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ತಿಳ್ಕೊಳ್ಬಹುದು. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳ? ಸಾಮಾಜಿಕ ಪ್ರಕ್ರಿಯೆಗಳು, ಕೊಡು ಮತ್ತು ಕೊಳ್ಳುವ ಪ್ರಕ್ರಿಯೆಗಳು ಇದರಲ್ಲಿ ನಡೀತಾ ಹೋಗುತ್ತೆ. ಇದನ್ನು ಸಾಮಾಜಿಕ ಪ್ರಕ್ರಿಯೆ ಅಂತಂದು ಕರಿತೀವಿ. ಹಾಗಾದರೆ ಈ ಸಾಮಾಜಿಕ ಪ್ರಕ್ರಿಯೆಯ ವ್ಯಾಖ್ಯೆಗಳನ್ನು ನೋಡೋಣ. ಏನಪ್ಪ ಸಾಮಾಜಿಕ ಪ್ರಕ್ರಿಯೆಯ ವ್ಯಾಖ್ಯೆಗಳಂದಾಗ ಮೆಕ್ಯಾನಿಕಲ್ ಪೇಜಸ್ ಮೆಕ್ಯಾನಿಕಲ್ ಮತ್ತು ಪೇಜರ್ ಅಂತ ಹೋಗ್ತಾರೆ. ಸಮೂಹದ ಸದಸ್ಯರುಗಳ ಸಂಬಂಧಗಳು ಒಮ್ಮೆ ಒಗ್ಗೂಡಿದಾಗ, ಈ ಸಮೂಹದಲ್ಲಿರುವಂಥ ಸದಸ್ಯರುಗಳು ಯಾರಿದ್ದಾರೆ, ಈ ಗ್ರಾಮದಲ್ಲಿರುವಂಥ ಸದಸ್ಯರುಗಳು ಒಮ್ಮೆ ಒಗ್ಗೂಡಿದಾಗ ಅದು ಒಂದು ರೂಪವನ್ನು ಪಡೆಯುವಂಥ ವಿಧಾನವನ್ನು, ಅಲ್ಲಿ ಏನು ರೂಪವನ್ನು, ಹೊಸ ವಿಧಾನವನ್ನು ಪಡೆಯುತ್ತೆ, ಅಂತಹ ವಿಧಾನವನ್ನು ಸಾಮಾಜಿಕ ಪ್ರಕ್ರಿಯೆ ಅಂತಂದು ಕರಿತೀವಿ. ಸಮೂಹದಲ್ಲಿರುವಂಥ ಸದಸ್ಯರುಗಳು ತುಂಬ ಸರಳವಾಗಿ ಹೇಳ್ತಾರೆ ಮೆಕ್ಯಾನಿಕಲ್ ಮತ್ತು ಪೇಜ್ ಅವರು. ಸಮೂಹದಲ್ಲಿರುವಂಥ ಸದಸ್ಯರುಗಳು ಒಮ್ಮೆ ಒಗ್ಗೂಡಿದಾಗ, ಗ್ರಾಮದಲ್ಲಿರುವಂಥ ಸದಸ್ಯರುಗಳು ಅಥವಾ ನಗರದಲ್ಲಿರುವಂಥ ಸದಸ್ಯರುಗಳು ಒಮ್ಮೆ ಒಟ್ಟುಗೂಡಿದಾಗ, ಆ ಒಟ್ಟುಗೂಡಿದ ಸಮಯದಲ್ಲಿ ಅದು ಒಂದು ರೂಪವನ್ನು ಪಡೆಯುತ್ತೆ, ಒಂದು ವಿಧಾನವನ್ನು ಪಡೆಯುತ್ತೆ. ಆ ರೂಪ ಅಥವಾ ವಿಧಾನವನ್ನು ಸಾಮಾಜಿಕ ಪ್ರಕ್ರಿಯೆ ಅಂತಂದು ಕರೆದಿದ್ದಾರೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳೇ ಮೆಕ್ಯಾನಿಕಲ್ ಮತ್ತು ಪೇಜ್ ಅವರ ಪ್ರಕಾರ? ಓಕೆ. ಮತ್ತೊಬ್ಬರು ಕೂಡ ಹೇಳ್ತಾ ಹೋಗ್ತಾರೆ
ಸಾಮಾಜಿಕ ಪ್ರಕ್ರಿಯೆಗೆ ಮತ್ತೊಂದು ವ್ಯಾಖ್ಯಾನ ಕೊಡ್ಬೋದು A.W. ಗ್ರೀನ್ ಅವರ ಪ್ರಕಾರ. A.W. ಗ್ರೀನ್ ಅವರ ಪ್ರಕಾರ A.W. ಗ್ರೀನ್ ಅವರು ಹೇಳ್ತಾ ಹೋಗ್ತಾರೆ ಸಾಮಾಜಿಕ ಪ್ರಕ್ರಿಯೆ ಅಂದ್ರೆ ಏನು ಅಂತಂದು. ಈ ಸಾಮಾಜಿಕ ಪ್ರಕ್ರಿಯೆಗಳು ಏರ್ಪಡುವ ವಿಶಿಷ್ಟ ವಿಧಾನವನ್ನ ಸಾಮಾಜಿಕ ಪ್ರಕ್ರಿಯೆ ಅಂತ ಕರೀತಾರೆ. ಸಾಮಾಜಿಕ ಅಂತಕ್ರಿಯೆಗಳು ಏರ್ಪಡುವಂತ ವಿಶಿಷ್ಟ ವಿಧಾನವನ್ನ ಏನು ಸಾಮಾಜಿಕ ಕ್ರಿಯೆಗಳು ನಡೀತವೆ, ಇಂತಹ ವಿಶಿಷ್ಟ ಎಲ್ಲಿ ಏರ್ಪಡುತ್ತೆ ಆ ಏರ್ಪಡುವಂತ ವಿಶಿಷ್ಟವಾದಂಥ ವಿಧಾನವನ್ನ ಸಾಮಾಜಿಕ ಪ್ರಕ್ರಿಯೆಗಳು ಅಂತಂದು ಕರೆದಿದ್ದಾರೆ. ಅರ್ಥ ಇದೆಯಲ್ಲ ವಿದ್ಯಾರ್ಥಿಗಳಿಷ್ಟು? ಓಕೆ, ಇಷ್ಟು ನಿಮಗೆ ಸಾಮಾಜಿಕ ಪ್ರಕ್ರಿಯೆಯ ಅರ್ಥ, ವ್ಯಾಖ್ಯೆಗಳು, ಹಾಗೆ ಈ ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳನ್ನು ನೋಡಿದ್ವಿ. ಈ ಸಾಮಾಜಿಕ ಅಂತಕ್ರಿಯೆಯ ಮೂಲಾಂಶಗಳು ಸಂಪರ್ಕದಲ್ಲಿ 2 ವಿಧಗಳನ್ನು ನೋಡ್ತಾ ಹೋಗ್ತೀವಿ, ಸಾಮೂಹಿಕ ಸಂಪರ್ಕ ಮತ್ತು ಪ್ರಾದೇಶಿಕ ಸಂಪರ್ಕ. ಹಾಗೆ ಸಂವಹನವನ್ನು ನೋಡ್ಬೋದು. ಸಂವಹನದಲ್ಲಿ ಮತ್ತೆ ನಾವು 3 ವಿಧಗಳಾಗಿ ನೋಡ್ತಾ ಹೋಗ್ತೀವಿ. ಯಾವುದಪ್ಪ ಆ ಸಂವಹನದ ವಿಧಗಳು ಅಂದಾಗ ಸಂವೇದನೆ, ಸಂವೇಗ, ಭಾವನೆಗಳು ಮತ್ತು ವಿಚಾರಗಳು. ಇವು ಈ ಸಂವಹನದ ಪ್ರಮುಖ ಮೂಲಾಂಶಗಳು ಅಂತ ನಾವಿಲ್ಲಿ ಕರಿತೀವಿ. ಹಾಗೆ ನೆಕ್ಸ್ಟ್ ನಾವು ಸಾಮಾಜಿಕ ಪ್ರಕ್ರಿಯೆಗಳನ್ನು ನೋಡೋದಾದ್ರೆ ಈ ಪ್ರಕ್ರಿಯೆಗಳಲ್ಲಿ ಮೆಕವರ್ ಮತ್ತು ಪೇಜ್ ಅವರು ಹೇಳ್ತಾ ಹೋಗ್ತಾರೆ ಸಮೂಹಗಳ ಸದಸ್ಯರುಗಳು ಸಂಬಂಧಗಳು ಒಮ್ಮೆ ಒಗ್ಗೂಡಿದಾಗ ಪರಸ್ಪರ ವಿಶಿಷ್ಟ ರೂಪವನ್ನು ಪಡೆಯುವ ವಿಧಾನವನ್ನ ಸಾಮಾಜಿಕ ಪ್ರಕ್ರಿಯೆ ಅಂತಂದು ಕರಿತಾ ಹೋಗ್ತಾರೆ ಮೆಕವರ್ ಮತ್ತು ಪೇಜ್ ಅವರು. ಹಾಗೆ A.W. ಗ್ರೀನ್ ಅವರು ಕೂಡ ಹೇಳ್ತಾ ಹೋಗ್ತಾರೆ ಸಾಮಾಜಿಕ ಪ್ರಕ್ರಿಯೆ ಅಂತಂದು ಸಾಮಾಜಿಕ ಅಂತಕ್ರಿಯೆಗಳು ಏರ್ಪಡುವ ವಿಶಿಷ್ಟ ವಿಧಾನವನ್ನ ಸಾಮಾಜಿಕ ಪ್ರಕ್ರಿಯೆಗಳು ಅಂತಂದು ಕರೀತಿದ್ದಾರೆ. ಅರ್ಥ ಇದೆಲ್ಲ ವಿದ್ಯಾರ್ಥಿಗಳು? ಇಷ್ಟು ನಿಮಗೆ ಈ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಅರ್ಥ ಮತ್ತು ವ್ಯಾಖ್ಯೆಗಳ ಬಗ್ಗೆ ತಿಳಿದುಕೊಂಡಿಲ್ಲ. ನೆಕ್ಸ್ಟು ಸಾಮಾಜಿಕ ಪ್ರಕ್ರಿಯೆಗಳ ವಿಧಗಳ ಬಗ್ಗೆ ತಿಳ್ಕೊಳ್ಬೋದು. ಸಾಮಾಜಿಕ ಪ್ರಕ್ರಿಯೆಗಳು ಯಾವುದು, ಆ ಪ್ರಕಾರಗಳು, ವಿಧಗಳನ್ನು ನೋಡಿದ್ರೆ ನಾವು ಫಸ್ಟ್ ಒಂದೊಂದಾಗಿ ನೋಡ್ತಾ ಹೋಗ್ಬೋದು. ಸಹಕಾರ, ಹೊಂದಾಣಿಕೆ, ಸಂಘರ್ಷ, ಹಾಗೆ ಇವೆಲ್ಲವೂ ಕೂಡ ಈ ಅಧ್ಯಯನದಲ್ಲಿ ಬರ್ತಾರೆ. ಪರಸ್ಪರ ಸಹಕಾರ, ಹೊಂದಾಣಿಕೆ, ಸಂಘರ್ಷ, ರಾಜಿ, ಇವೆಲ್ಲವುಗಳನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ಬೋದು. ಇವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳು.